May I come in, sir? ಕಮಿಂಗ್ ಹೇಳಿ ಪ್ರವೀಣ್. ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಏನಿಲ್ಲಪ್ಪ, ನಾನು ಫೇಸ್ಬುಕ್ ನೋಡ್ತಾ ಇದ್ದೇನೆ. ಅವಾಗ ಒಂದು ಜಾಹೀರಾತು ಬಂತು, ಅದರಲ್ಲಿ ಒಂದು ಲಿಂಕ್ ಇತ್ತು. ಅದನ್ನ ನಾನು ಕ್ಲಿಕ್ ಮಾಡಿದೆ, ಅದು ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಯ್ತು. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುವಂತ ಒಂದು ಅಡ್ಮಿನ್ ಫೋನ್ ಮಾಡಿದ್ರು ನನಗೆ. ಒಂದು ಲೇಡಿ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ನೀವು ಸರ್ ಆನ್ಲೈನ್ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳಿ ನನಗೆ ಮಾಹಿತಿ ಕೊಡ್ತಾ ಹೋದ್ರು. ನಾನು ಅವ್ರು ಹೇಳಿದ ಪ್ರಕಾರ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಹೋದೆ. ಮೊದಲನೇದಾಗಿ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದೆ. ನಂತರ ನನಗೆ ಡಬಲ್ ಬಂತು, 2 ಲಕ್ಷ ಬಂತು. ನಂತರ ನಾನು ಒಂದೇ ಸಲ ಹೆಚ್ಚಿಗೆ ಹಣ ಗಳಿಸುವ ಉದ್ದೇಶದಿಂದ 50 ಲಕ್ಷ ಇನ್ವೆಸ್ಟ್ ಮಾಡಿದೆ. 50ರಿಂದ 1 ಕೋಟಿ ಆಯ್ತು. ನಾನು 1 ಕೋಟಿ ಇನ್ವೆಸ್ಟ್ ಮಾಡಿದೆ. ಆ ನಂತರ 2 ಕೋಟಿ ಆಯ್ತು. ಅದನ್ನ ನೋಡಿ 2 ಕೋಟಿ ಬರ್ತಾ ಇದೆ ಆನ್ಲೈನ್ ಟ್ರೇಡಿಂಗ್ ಮಾಡ್ತಾ ಇದೆ. ಅದನ್ನ ವಿಡ್ರಾಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಈಗ ಆಗ್ತಾ ಇಲ್ಲ. ಸರ್ ಕಾಲ್ ಮಾಡ್ತಿರಲ್ಲ ಸರ್ ನೀವು? ಕಾಲ್ ಮಾಡಿ ಎಲ್ಲ ಆಯ್ತು ಕಣೋ, ಬಟ್ ನಾನೇನು ಸ್ಕ್ಯಾಮಿಗೆ ಒಳಗಾಗ್ಬಿಟ್ಟೆ ಕಣೋ, ಆಗ್ತಾ ಇಲ್ಲ. ಯಾಕಂತಂದ್ರೆ ನಾನು ಮಾಡಿರುವಂತ ಸೇವಿಂಗ್ಸ್ ಮಾಡಿದ ಇನ್ವೆಸ್ಟ್ಮೆಂಟ್ ಎಲ್ಲ ನಾನು ಕಳ್ಕೊಂಡ್ಬಿಟ್ಟೆ ಕಣೋ. ಸರ್ ಇದ್ರ ಬಗ್ಗೆ ಜಸ್ಟ್ ತಲೆ ಕೆಡಿಸ್ಕೊಳ್ಬೇಡಿ ಸರ್. ನಾವು ಇವಾಗ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡುವ. ನಾವು ಇವಾಗ ಸ್ಟೇಷನ್ ಹೋಗೋ ಬನ್ನಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಜಾಹೀರಾತುಗಳನ್ನು ನೋಡಿ ಸಿಕ್ಕ ಯಾವುದೇ ಟ್ರೇಡಿಂಗ್ ಆಪ್ ಗಳಿಂದ ಇನ್ವೆಸ್ಟ್ ಮಾಡಬೇಡಿ. ಟ್ರೇಡಿಂಗ್ ಆಪ್ಗಳು RBI ನಿಂದ ನೋಂದಾಯಿಸಲ್ಪಟ್ಟಿದೆಯೋ ಇಲ್ಲವೋ ಎಂದು ಪರಿಶೀಲಿಸಿಕೊಳ್ಳಿ. ಇಂತಹ ಯಾವುದೇ ಮೋಸದ ಜಾಲಗಳಿಗೆ ಒಳಗಾಗಬೇಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಿ ಅಥವಾ ಸೈಬರ್ ಸಹಾಯವಾಣಿ 1930ಗೆ ಕರೆ ಮಾಡಿರಿ. ಧನ್ಯವಾದಗಳು.